ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮಾಸ್ ಹೋಮ್ ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ಡಾಬಾ ಸ್ಟೈಲ್ ಆಲೂಗಡ್ಡೆ ಬಟಾಣಿ ಪಲ್ಯ ಹೇಗೆ ಮಾಡೋದು ತೋರಿಸ್ತೀನಿ. ಒಂದು ಕಪ್ಪು ಬಟಾಣಿ ತೊಗೊಂಡಿದ್ದೀನಿ. ನಾನು ಒಣಗಿದ ಬಟಾಣಿನ ರಾತ್ರಿ ನೆನೆಸಿಟ್ಟಿದ್ದೆ, ಅದನ್ನು ಈಗ ಒಂದು ಕಪ್ ತೊಗೊಂಡಿದ್ದೀನಿ. ನೀವು ಹಸೆ ಬಟಾಣಿ ಸಿಕ್ಕರೆ ಹಸೆ ಬಟಾಣಿ ತೊಗೋಬೋದು. ಒಂದೆರಡು ಆಲೂಗಡ್ಡೆ ತೊಗೊಂಡಿದ್ದೀನಿ. ನಾನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ತೊಗೊಂಡಿದ್ದೀನಿ. ನಾನು ಈಗ ಒಂದು ಕಪ್ಪು ಬಟಾಣಿ ಹಾಕ್ತಿದ್ದೀನಿ. ಈ ಆಲೂಗಡ್ಡೆನ ಒಂದು ಕಪ್ ಹಾಕ್ತಿದ್ದೀನಿ. ಅಂದರೆ 2 ಆಲೂಗಡ್ಡೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಡೋಣ. ಇದಕ್ಕೆ ಎಷ್ಟು ಬೇಕಷ್ಟು ಕುದಿಗೆ ತೊಗೊಂಡಿದ್ದೀನಿ ನಾನು ನೀರು. ಈಗ ಒಂದು 4 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಏಲಕ್ಕಿ, 3ನ್ನ ಹಾಕ್ಕೊಂಬಿಡೋಣ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಸ್ವಲ್ಪ ಕಲಸ್ಕೊಂಬಿಡೋಣ. ಇದನ್ನು ಈ ಕುಕ್ಕರಿಗೆ ಮುಚ್ಚಳ ಮುಚ್ಚಿ ಕುದಿಯೋಕೆ ಇಟ್ಬಿಡೋಣ. ಕುಕ್ಕರ್ನ ಒಲೆ ಮೇಲೆ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದು 2 ವಿಷಲ್ ಬರೋವರೆಗೂ ವೇಟ್ ಮಾಡೋಣ. ಈಗ ಕುಕ್ಕರ್ 2 ವಿಷಲ್ ಆಯಿತು. ಈಗ ಇದನ್ನು ಆಫ್ ಮಾಡ್ಕೊಂಬಿಡೋಣ ಸ್ಟವ್ನ. ಈಗ ಪ್ರೆಷರ್ ಹೋಗೋವರೆಗೂ ಒಂದು 5 ನಿಮಿಷ ವೇಟ್ ಮಾಡೋಣ. ಕುಕ್ಕರ್ ಪ್ರೆಷರ್ ಹೋಗೋ ಅಷ್ಟರಲ್ಲಿ ನಾವು ಇಲ್ಲಿ ಮಸಾಲ ರೆಡಿ ಮಾಡ್ಕೊಂಬಿಡೋಣ. ಈಗ ಒಂದು ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ ನಾನು. ಈಗ ಇದಕ್ಕೆ 1 ಸ್ಪೂನು ಖಾರ ಪುಡಿ ಹಾಕೋಣ. ಒಂದು ಅರ್ಧ ಸ್ಪೂನು ಜೀರಿಗೆ ಪೌಡ್ರ್ ಹಾಕೋಣ. ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕೋಣ. 1 ಸ್ಪೂನು ಧನಿಯಾ ಪೌಡ್ರ್ ಹಾಕೋಣ. ಈಗ 1 ಸ್ಪೂನು ಉಪ್ಪು ಹಾಕೋಣ. ಈಗ ಇದನ್ನು ಕಲಿಸ್ಕೊಂಬಿಡೋಣ ಚೆನ್ನಾಗಿ. ಕಲಸಿ ಇಟ್ಕೊಂಬಿಡ್ಬೇಕು ಇದನ್ನು ಈ ಥರ. ಈಗ ಇದನ್ನು ಒಗ್ಗರಣೆಗೆ ಹಾಕ್ಬಿಡೋಣ. ಸ್ಟವ್ ಆನ್ ಮಾಡ್ಕೊಂಡು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಎಣ್ಣೆ ಹಾಕಿಟ್ಟಿದ್ದೀನಿ. ಒಂದು 5 ನಿಮಿಷ ಎಣ್ಣೆ ಬಿಸಿ ಆಗೋವರೆಗೂ ವೇಟ್ ಮಾಡೋಣ. ಈಗ ಎಣ್ಣೆ ಬಿಸಿಯಾಗಿದೆ. ಈಗ 1 ಸ್ಪೂನು ಜೀರಿಗೆ ಹಾಕೋಣ. ಕಲಿಸ್ಕೊಂಬಿಡೋಣ ಥರ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಅಲ್ಲ ಹಾಕ್ಬಿಡೋಣ. ಕಲಿಸ್ಕೊಂಬಿಡೋಣ. ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಈ ಥರ ಕಲಿಸ್ಕೊಂಬಿಡೋಣ. ನಾನು ಎಣ್ಣೆ ಒಂದು 4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕೆಂಪಗಾಗಿದ್ದಾವೆ ಬೆಳ್ಳುಳ್ಳಿ ಅಲ್ಲ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಉಳ್ಳಾಗಡ್ಡಿ ಹಾಕೋಣ. ನಾನು ಒಂದು 2 ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಿನವು. ಅವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇವನ್ನ ಕಲಿಸ್ಕೊಂಬಿಡೋಣ. ಈ ಥರ ಕಲಿಸ್ಕೊಂಬಿಡೋಣ. ಹೈ ಫ್ಲೇಮಲ್ಲಿ ಇಟ್ಕೊಂಬಿಡೋಣ ಸ್ಟವ್ವು. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಡೋಣ. ಒಂದು 3 ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದುದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಬಿಡೋಣ. ಹಾಗೆಯೇ ಒಂದು ಸ್ವಲ್ಪ ಕರಿಬೇವು ಹಾಕೋಣ. ಇವನ್ನ ಕಲಿಸ್ಕೊಂಬಿಡೋಣ. ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡ್ತಿದ್ದೆಲ್ಲ ಅವಾಗ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉಳ್ಳಾಗಡ್ಡಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಈಗ ಉಳ್ಳಾಗಡ್ಡಿ ಕೆಂಪಗಾಗಿದ್ದಾವೆ. ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕ್ಬಿಡೋಣ. ಇವನ್ನ 2 ಟೊಮೊಟೊ ತೊಗೊಂಡಿದ್ದೆ ನಾನು. ಈಗ ಟೊಮೊಟೊ ಹಾಕ್ಬಿಡೋಣ. ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲ ಹಾಕ್ತಿದ್ದೀನಿ ನಾನು. ಕಲಿಸ್ಕೊಂಬಿಡೋಣ ಈ ಥರ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿನಿ.
ಇದನ್ನು ಈ ಥರ ಕಲಿಸ್ಕೊಂಬಿಡೋಣ. ಈಗ ಈ ಥರ ಕಲಿಸ್ಕೊತಿದ್ದೀವಲ್ಲ, ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಬಿಡೋಣ. ಹಾಗೇ ಕಲಿಸ್ತಾ ಕುದಿಸ್ಕೊಂಬಿಡೋಣ. ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕುದ್ದುಬಿಟ್ಟಿದೆ, ಎಣ್ಣೆ ಎಲ್ಲ ಮೇಲೆ ಬಂದುಬಿಟ್ಟಿದೆ. ಅದಕ್ಕೆ ಸ್ಟೌನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡೋಣ. ಈಗ ಇದಕ್ಕೆ ನಾವು ಕುದಿಸಿಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಬಟಾಣಿನ ಹಾಕ್ಬಿಡೋಣ. ಇದಕ್ಕೆ ಈಗ ಕುದ್ದುಬಿಟ್ಟಿದ್ದಾವಲ್ಲ, ಈ ಆಲೂಗಡ್ಡೆನ ಬಟಾಣಿನ ಹಾಕ್ಬಿಡೋಣ ಈ ಮಸಾಲಾಗೆ. ಈಗ ಹಾಕ್ಬಿಡೋಣ ಇದು ಮಸಾಲಾಗೆ. ಈ ಕುದ್ದಿರೋ ನೀರು ಕೂಡ ಹಾಗೆ ಹಾಕ್ಬಿಡೋಣ. ಅದನ್ನು ತೆಗೆಯೋದು ಬೇಡ, ಗ್ರೇವಿ ಬೇಕಲ್ಲ, ಅದಕ್ಕೆ ನಾನು ಹಾಗೆ ಹಾಕ್ಬಿಟ್ಟಿದ್ದೀನಿ. ಈಗ ಕಲಿಸ್ಕೊಂಬಿಡೋಣ ಚೆನ್ನಾಗಿ. ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ಕೊಂಬಿಡೋಣ. ಇದು ಚೆನ್ನಾಗಿ ಕುದಿಬೇಕು, ಯಾಕಂದರೆ ಈ ಮಸಾಲೆ ಎಲ್ಲ ಈ ಆಲೂಗಡ್ಡೆಗೆ ಬಟಾಣಿಗೆ ಹೀರ್ಕೊಳ್ಬೇಕಲ್ಲ, ಅದಕ್ಕೆ. ಈಗ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುದಿಯಕ್ಕೆ ಬಿಡೋಣ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ತಿದ್ದೀವಲ್ಲ, ಈಗ ಇದಕ್ಕೆ ಗರಂ ಮಸಾಲ ಹಾಕೋಣ. 1 ಸ್ಪೂನು ಗರಂ ಮಸಾಲ ಕಲಿಸ್ಕೊಂಬಿಡೋಣ. ಈಗ ಕಲಿಸ್ಕೊಂಬಿಟ್ಟಿವಲ್ಲ ಗರಂ ಮಸಾಲ ಹಾಕಿದ ಮೇಲೆ, ಈಗ ಇದನ್ನು ಲೋ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಕುದಿಸ್ಕೊಂಬಿಡೋಣ. ಈಗ ತಟ್ಟೆ ಮುಚ್ಚಿಬಿಡೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಿ ಒಂದು 5 ನಿಮಿಷ ಕುದಿಸ್ಕೊಂಬಿಡೋಣ. ತಟ್ಟೆ ಮುಚ್ಚಿಬಿಡೋಣ. ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಕುದಿಸ್ಕೊಂಬಿಡೋಣ. ಈಗ ಕುದ್ದುಬಿಟ್ಟಿದೆಯೇನೋ ನೋಡೋಣ. ತಟ್ಟೆ ತೆಗೆದು ಥರ ಕಲಿಸ್ಕೊಂಬಿಡೋಣ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ. ಕಲಿಸ್ಕೊಂಬಿಡೋಣ. ರೆಡಿಯಾಗಿದೆ ಆಲೂಗಡ್ಡೆ ಬಟಾಣಿ ಪಲ್ಯ. ಈಗ ಇದನ್ನು ಸರ್ವ್ ಮಾಡ್ಕೊಂಬಿಡೋಣ. ಈಗ ರೆಡಿಯಾಗಿದೆ ಬಟಾಣಿ ಆಲೂಗಡ್ಡೆ ಪಲ್ಯ. ಇದನ್ನು ಚಪಾತಿ ಜೊತೆಗಾಗಲಿ ಪೂರಿ ಜೊತೆಗಾಗಲಿ ತಿಂದರೆ ಟೇಸ್ಟಿಯಾಗಿರುತ್ತೆ. ಈಗ ರೆಡಿಯಾಗಿದೆ ಟೊಮೊಟೊ ಪಕೋಡ.